ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಗಳಿಗೆ ಮತ್ತು ನೋಡ್ತಾ ಇರುವ ವೀಕ್ಷಕರಿಗೆ. ಇವತ್ತು ನಾನು ನಿಮಗೆ ತಮ್ನಿಲಲ್ಲಿ ಕಾಣ್ತಾ ಇರೋ ಹಾಗೆ ಯೂಟ್ಯೂಬ್ ಸೆಟ್ಟಿಂಗ್ಸ್ ಹೊಸ ಚಾನಲ್ ಏನು ಮಾಡಿರ್ತಾರಲ್ಲ ಆ ಸೆಟ್ಟಿಂಗ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇವು ಸೆಟ್ಟಿಂಗ್ಸನ್ನು ಮಾಡೋದ್ರಿಂದ ನಿಮಗೆ ವ್ಯೂಸ್ ಹೆಚ್ಚಾಗುತ್ತೆ. ಅದು ನಿಮ್ಮ ಸೆಟ್ಟಿಂಗಲ್ಲಿ ಹೊಸ ಚಾನಲ್ ಮಾಡಿದಾಗ ನೀವೆಲ್ಲ ಸೆಟ್ಟಿಂಗ್ ಮಾಡಿರಲಿಲ್ಲ, ಒಂದು ಸ್ವಲ್ಪ ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಒತ್ತಿ ಕೊಡ್ತಾ ಇದ್ದೀನಿ. ಇವತ್ತು ಬೇಸಿಕ್ ಸೆಟ್ಟಿಂಗ್ಸ್ ಇವು ಮಾಡಲೇಬೇಕು. ನೀವು ಮಾಡದೇ ಇದ್ರೆ ನಿಮ್ಮ ಚಾನಲ್ ವೇಸ್ಟ್ ಆಗೋ ಚಾನ್ಸಸ್. ಈಗ ನೀವು ಕ್ರೋಮ್ ಬ್ರೌಸರಲ್ಲಿ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈಡಲ್ಲಿ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನಿಮ್ಮದು ಓಪನ್ ಆಗುತ್ತೆ. ಅದನ್ನು ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿದರೆ ಈ ಥರ ಕಾಣುತ್ತೆ. ಆಯಿತಾ? ಈ ಥರ ಬಂದಮೇಲೆ ನಿಮಗೆ ನೆಕ್ಸ್ಟ್ ಸೆಟ್ಟಿಂಗನ್ನು ಹೇಳ್ತಾ ಇದ್ದೀನಿ. ಕೆಳಗಡೆ ಸೆಟ್ಟಿಂಗ್ ಅಂತೇಳಿ ಒಂದು ಇದು ಬರುತ್ತಲ್ಲ ಲೋಗೋ, ಸೆಟ್ಟಿಂಗ್ ಲೋಗೋ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಬಿಲು ಆ್ಯಂಡ್ ಗೋ ಟು ದ ಚಾನಲ್. ಸೆಲೆಕ್ಟ್ ಮಾಡ್ಕೊಂಡು ಸೆಟ್ಟಿಂಗ್ ಚಾನಲ್ ಸೆಲೆಕ್ಟ್ ಮಾಡಿಕೊಂಡು ಈಗ ಜನರಲ್ ಸೆಕ್ಷನ್ನಲ್ಲಿ ನಿಮ್ಮದು ರೆವೆನ್ಯೂ ಇದರಲ್ಲಿ ಕ್ರೆಡಿಟ್ ಆಗ್ಬೇಕಂತ ಕೇಳ್ತಾ ಇದೆಯಲ್ಲ, ಅದನ್ನು ನೀವು ಯಾವಾಗಲೂ US ಡಾಲರ್ ಅಂತಿದೆ. ಯಾಕಂದರೆ ಇದು ಯೂಟ್ಯೂಬ್ ಏನು ಕಂಪ್ನಿ ಇದೆಯಲ್ಲ US ಬೇಸ್ಡ್ ಕಂಪ್ನಿ, ಅದಕ್ಕೋಸ್ಕರ ನೀವು US ಡಾಲರ್ ಇಟ್ಟರೆ ಅದು US ಡಾಲರ್ಗೆ ಮ್ಯಾಚ್ ಆಗೋ ಥರ ನಿಮ್ಮದು ರೆವೆನ್ಯೂವನ್ನು ಕ್ರಿಯೇಟ್ ಮಾಡ್ತದೆ. ಈಗ ನೆಕ್ಸ್ಟ್ ಅದರೊಳಗಡೆ ಚಾನಲಲ್ಲಿ ಹೋಗಿ ಚಾನಲ್ನಲ್ಲಿ ನೀವು ಬೇಸಿಕ್ ಇಂಪೋ ಇದೆಯಲ್ಲ ಅಲ್ಲಿ ನೇಷನ್ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅದು ಆದಮೇಲೆ ಕೆಳಗಡೆ ಒಂದಿಷ್ಟು ಕೀವರ್ಡ್ಸ್ ಹಾಕಬೇಕಾಗುತ್ತೆ. ನಾನು ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಮತ್ತು ಸೈಡಲ್ಲಿ ಬರ್ತಾ ಇದೆ ನೋಡಿ, ಆ ಥರ ಕೀವರ್ಡ್ಸನ್ನು ನಿಮ್ಮ ಚಾನಲ್ಗೆ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿಟ್ರೆ ನಿಮ್ಮ ಚಾನಲ್ ಯಾವ ಕೆಟಗರಿಗೆ ಹೊಂದುತ್ತೆ ಆ ಹೊಂದೋ ಥರ ನಿಮ್ಮ ಕೀವರ್ಡ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿ ನಿಮಗೆ ಮಿನಿಮಮ್ ಆಗಿ 500 ವರ್ಡ್ಸ್ ನೀವು ಕೀವರ್ಡ್ಸನ್ನು ಆ್ಯಡ್ ಮಾಡ್ಬೋದು. ಇದು ಆ್ಯಡ್ ಮಾಡೋದ್ರಿಂದ ಈ ಕೀವರ್ಡ್ಸಲ್ಲಿ ಯಾವುದೇ ಒಂದು ಕೀವರ್ಡ್ಸು ಮ್ಯಾಚ್ ಆದರೆ ನಿಮ್ಮ ಚಾನಲ್ ಸರ್ಚಲ್ಲಿ ಮೇಲ್ ಬರೋ ಚಾನ್ಸ್ ಇದೆ. ಸರ್ಚಲ್ಲಿ ಮೇಲ್ ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮದು ವ್ಯೂಸು ಹೆಚ್ಚಾಗುತ್ತೆ. ಓಕೆ, ಅದು ಸೆಲೆಕ್ಟ್ ಮಾಡಿ ನಾನು ಟೈಪ್ ಮಾಡಿ ಹಾಕಿದ್ದೆ ನೋಡಿ. ಈಗ ನೆಕ್ಸ್ಟು ಅದರಲ್ಲೇ ಸೈಡಲ್ಲಿ ಇನ್ನೊಂದು ಸೆಟ್ಟಿಂಗ್ ಬರುತ್ತೆ. ಅದು ಸೆಟ್ಟಿಂಗಲ್ಲಿ ಸೈಡಲ್ಲಿ ಈಗ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಹೋಗಿ ಅಲ್ಲಿ ನಿಮ್ಮ ಚಾನಲ್ಲು ಯಾರಿಗೋಸ್ಕರ ಮಾಡ್ತಾಯಿದ್ದೀರ ಅದನ್ನು ನೋಡ್ಕೋಬೇಕು. ಚಿಲ್ಡ್ರನ್ಸ್ಗೋಸ್ಕರ ಮತ್ತು ಕ್ಲಿಪ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನೆಕ್ಸ್ಟು ಮತ್ತು ಎಲಿಜಿಬಿಲಿಟಿ ಇದು ಬರುತ್ತಲ್ಲ ಫ್ಯೂಚರ್ ಎಲಿಜಿಬಿಲಿಟಿ, ಅಲ್ಲಿ 3 ಎನೇಬಲ್ ಆಗಿರಬೇಕು. ಸೈಡಲ್ಲಿ ತೋರಿಸ್ತಾ ಇದೆ ನೋಡಿ, ಅದೇ ಥರ ಎನೇಬಲ್ ಇರಬೇಕು. ಅದು ಹೇಗೆ ಎನೇಬಲ್ ಮಾಡೋದು ಅಂತೇಳಿ ನಾನು ಒಂದಿಷ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು. ನನ್ನ ಪ್ಲೇಲಿಸ್ಟಲ್ಲಿದೆ. ಓಕೆ, ಈ 3 ಏನು ಕಾಣ್ತಾ ಇದೆಯಲ್ಲ 3 ಎನೇಬಲ್ ಇರಬೇಕು. ಫಸ್ಟ್ ಆಪ್ಷನನ್ನು ನೀವು ಹೇಳ್ತಾ ಇದ್ದೀನಿ ನೋಡಿ. ಈ ಫಸ್ಟ್ ಆಪ್ಷನನ್ನು ಮಾಡೋದ್ರಿಂದ ನಿಮಗೆ ಅಲ್ಲಿ ಕಾಣಿಸ್ತಾ ಇರುವಂಥ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಮತ್ತು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ಬೋದು, ಮತ್ತು ನೀವು ಇನ್ನೂ ಕೆಳಗಡೆ ಇನ್ನೂ 2 ಆಪ್ಷನ್ ಇದ್ದಾವೆ, ಅದೆಲ್ಲ ನೀವು ಮಾಡ್ಬೋದು. ಇದನ್ನು ಎಲಿಜಿಬಲ್ ಮಾಡಬೇಕಾಗುತ್ತೆ. ಇದು ಆಟೋಮೆಟಿಕ್ಕಾಗಿ ನಿಮ್ಮ ಚಾನಲ್ ಕ್ರಿಯೇಟ್ ಆದ ಕೂಡ ಎಲಿಜಿಬಿಲಿಟಿ ಇರುತ್ತೆ. ನೀವು ಯಾವುದೋ ಕಮ್ಯುನಿಟಿ ಸ್ಟ್ರೈಕ್ ಇರಲಿಕ್ಕಂದರೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಆಪ್ಷನನ್ನು ನಾವು ಈ ಅದರೊಳಗಡೆ ಬರುತ್ತಲ್ಲ ಇಂಟರ್ಮೀಡಿಯೇಟ್ ಅಂತೇಳಿ, ಅದನ್ನು ನಾವು ಮೊಬೈಲ್ ನಂಬರು ಅಥವಾ ವಿಡಿಯೋ ಮುಖಾಂತರ ನಾವು ಅದನ್ನು ಎಲಿಜಿಬಲ್ ಮಾಡ್ಬೋದು. ನಾನು ಮೊಬೈಲ್ ವೆರಿಫಿಕೇಷನ್ ಮುಖಾಂತರ ಅದನ್ನು ಎಲಿಜಿಬಲ್ ಮಾಡಿದ್ದೀನಿ. ಇದನ್ನು ಮಾಡೋದ್ರಿಂದ ಫ್ಯೂಚರ್ ಥರ್ಡ್ ಆಪ್ಷನ್ ಇದೆಯಲ್ಲ ಅದರೊಳಗಡೆ ಅಡ್ವಾನ್ಸ್ ಫ್ಯೂಚರಲ್ಲಿ ಥರ್ಡ್ ಆಪ್ಷನ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂಥ ಅಪೀಲ್ ಕಂಟೆಂಟು, ಅಪ್ಲೋಡ್ ಮೋರ್ ವಿಡಿಯೋಸ್ ಡೈಲಿ, ಮತ್ತು 15 ನಿಮಿಷಕ್ಕಿಂತ ಹೆಚ್ಚು ವಿಡಿಯೋವನ್ನು ಇದು ಮಾಡ್ಬೋದು, ಮತ್ತು ಎಕ್ಸ್ಟರ್ನಲ್ ಲಿಂಕ್ಸನ್ನು ಹಾಕ್ಬೋದು ನೀವು. ಓಕೆ, ಈ 3 ಎನೇಬಲ್ ಆದಮೇಲೆ ನೆಕ್ಸ್ಟ್ ಸೆಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಮತ್ತು ಇದಕ್ಕಿಂತ ಹೆಚ್ಚು ಸೆಟ್ಟಿಂಗ್ ಏನಾದರೂ ಬೇಕಾದರೆ ನಮಗೆ ನೀವು ಕಮೆಂಟ್ಸ್ ಹಾಕ್ಬೋದು. ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೇನೆ. ಈಗ ನೆಕ್ಸ್ಟು ಅಪ್ಲೋಡ್ ಡಿಫಾಲ್ಟ್ ಅಂತಿದೆಯಲ್ಲ ಅದರಲ್ಲಿ ಹೋಗ್ಬೇಕು ನೀವು. ಅಪ್ಲೋಡ್ ಡಿಫಾಲ್ಟ್ ಅಂದರೆ ನಿಮಗೆ ಮತ್ತೆ ಟೈಪ್ ಮಾಡೋದು ಆಗೋದಿಲ್ಲ, ಅಷ್ಟೊಂದು ಟೈಮ್ ಇರೋದಿಲ್ಲ. ಅದನ್ನು ಅಪ್ಲೋಡ್ ಡಿಫಾಲ್ಟಲ್ಲಿ ನೀವು ಇದನ್ನು ಹಾಕಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮದು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಆಟೋಮೆಟಿಕ್ಕಾಗಿ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಡುತ್ತೆ. ನೀವು ಅಡಿಷ್ನಲ್ ಆಗಿ ಏನು ಆ್ಯಡ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೋಬೇಕು. ಅದು ವಿಸಿಬಿಲಿಟಿ ಇದೆಯಲ್ಲ ಅದು ಯಾವಾಗಲೂ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮದು ಅನ್ಇನ್ಸ್ಟಾಲ್ಡ್ ಇರಬೇಕು. ಮತ್ತು ಇವು ಟ್ಯಾಗ್ಸ್ ಏನು ಕಾಣ್ತಾ ಇದೆಯಲ್ಲ ಆಟೋಮೆಟಿಕ್ ಅಪ್ಲೋಡ್ ಆಗುವಾಗ ಬರುತ್ತೆ.
ಇದೆಲ್ಲ ಓಕೆ ಮಾಡ್ಕೊಂಡು ನೀವು ಅದನ್ನು ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಓಕೆ, ಇದು ಆದಮೇಲೆ ಸೈಡಲ್ಲಿ ಬರುತ್ತಲ್ಲ ಅಡ್ವಾನ್ಸ್ ಸೆಟ್ಟಿಂಗ್ ಅಂತೇಳಿ ಅದನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಅದಕ್ಕಿಂತ ಮುಂಚೆ ಟೈಪ್ ಮಾಡೋದು ಹೇಗಂತ ನೋಡಿ ಒಂದ್ಸರಿ ಈ ಥರ ಟೈಪ್ ಮಾಡ್ಕೊಂಡು ಹೌ ಟು ಗ್ರೋ ಆನ್ ಯೂಟ್ಯೂಬ್ ಚಾನಲ್ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಂತೇಳಿ ಇದೊಂದು ನಿಮಗೆ ಎಕ್ಸಾಂಪಲ್ ಅಂತೇಳಿ ಹಾಕ್ತಾಯಿದ್ದೀನಿ. ಇದನ್ನು ಈಗ ಕೊಟ್ಟು ಸೇವ್ ಮಾಡಿದರೆ ಸೇವ್ ಅಂತಿದೆಯಲ್ಲ, ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಓಕೆ, ಮತ್ತು ಅದರಲ್ಲಿ ಸ್ವಲ್ಪ ಸೈಡಲ್ಲಿ ಬರೋವಂಥ ಅಡ್ವಾನ್ಸ್ ಸೆಟ್ಟಿಂಗ್ ಇದೆಯಲ್ಲ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನೀವು ಈಗ ಬರುತ್ತೆ ನೋಡಿ ಸೈಡಲ್ಲಿ, ನಾನು ಅದರದ್ದೇ ಪೂರ್ತಿ ಇದು ಹಾಕ್ತಾಯಿದ್ದೀನಿ. ಓಕೆ, ಆಟೋಮೆಟಿಕ್ ಚಾಪ್ಟರ್ಸ್ ಅಂತ ಬರುತ್ತೆ. ಆಟೋಮೆಟಿಕ್ ಚಾಪ್ಟರ್ಸು ಅಲೋ ಮಾಡಬೇಕು. ಅದು ಲೈಸೆನ್ಸು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಇರಬೇಕು. ಮತ್ತು ಅದು ಆದಮೇಲೆ ನಿಮ್ಮದು ಯಾವ ಕೆಟಗರಿ ಅದನ್ನು ನಿಮ್ಮ ವಿಡಿಯೋ ಯಾವ ಥರ ಮಾಡ್ತಾರೆ ಅದ್ರ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಸೈನ್ಸ್ ಆ್ಯಂಡ್ ಟೆಕ್ ಅಂತೇಳಿ ನಾನು ಸೈನ್ಸ್ ಆ್ಯಂಡ್ ಟೆಕ್ಕನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ಆದಮೇಲೆ ನಿಮ್ಮ ಲ್ಯಾಂಗ್ವೇಜ್ ವಿಡಿಯೋ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಕನ್ನಡ ಮಾಡಿದ್ದೀನಿ. ನಿಮ್ಮದು ಅದರಲ್ಲಿ ಕ್ಯಾಪ್ಷನ್ ಬರುತ್ತಲ್ಲ, ಕೆಳಗಡೆ ವರ್ಡಿಂಗ್ಸ್ ಬರ್ತಾ ಇರ್ತದಲ್ಲ, ಅದು ಕ್ಯಾಪ್ಷನ್ ಯಾವ ಲ್ಯಾಂಗ್ವೇಜಲ್ಲಿ ಬರ್ಬೇಕಂದ್ರೆ ಇಂಗ್ಲೀಷಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಇಂಗ್ಲೀಷ್ ಮಾಡ್ಕೊಳ್ಳಿ, ನಿಮ್ದು ಯಾವುದು ಲ್ಯಾಂಗ್ವೇಜ್ ಬೇಕೋ ಅದನ್ನು ಮಾಡ್ಕೋಬೋದು. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇದು ಲೆಂತ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೈಟ್ ಬಾಟ್ ಆ್ಯಡ್ ಮಾಡಿಕೊಡೋದು ಮತ್ತು ಕಮ್ಯುನಿಟಿ ಕ್ರಿಯೇಟರ್ ಡಿಫಾಲ್ಟು ಅಗ್ರಿಮೆಂಟ್ ಅವೇನಿದೆ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.